ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಬ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಹೆಲ್ದಿ ಮಾರ್ನಿಂಗ್ ಫುಡ್. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸೊ ಹೆಲ್ದಿ. ಸೊ ಮೆಥಿನ ರೊಟ್ಟಿ ಮತ್ತೆ ಎಣ್ಗಾಯಿ ಪಲ್ಯ ಮಾಡೋದು ಹೇಗೆ ಅಂತ. ಸೊ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇದೇ ತರ ಹೆಚ್ಚಿನ ರೆಸಿಪೀಸ್ ಬರ್ತಾನೆ ಇರ್ತವೆ. ಸೊ ಬನ್ನಿ ತಡ ಮಾಡ್ದಲ್ಲ ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಮೆಥಿನ ರೊಟ್ಟಿ ಎಣ್ಗಾಯಿ ಮಾಡೋದು ಹೇಗೆ ಅಂತ. ಸೊ ಫಸ್ಟಿಗೆ ಮೆಥಿನ ರೊಟ್ಟಿಗೆ ಹಿಟ್ಟು ಕಲಿಸ್ಕೊಂಬಿಡೋಣ, ಆಮೇಲೆ ಎಣ್ಗಾಯಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಮೆಥಿನ ರೊಟ್ಟಿಗೆ ಏನು ಬೇಕಾಗಿಲ್ಲ. ಸೊ ಅಕ್ಕಿ ಹಿಟ್ಟು ನೀರು ಇದ್ರೆ ಸಾಕು. ಸೊ ಹಿಟ್ಟು ಕಲಿಸ್ಕೊಂಬಿಡೋಣ ಬನ್ನಿ. ಸೊ ಫಸ್ಟ್ 1 ಕಪ್ಪು ಅಕ್ಕಿ ಹಿಟ್ಟಿಗೆ 1.5 ಕಪ್ ಅಷ್ಟು ನೀರು. ಸೊ ನೀವು 1 ಲೋಟ ಅಕ್ಕಿ ತಗೊಳ್ಳಿ, ಸೊ ಅದಕ್ಕೆ 1.5 ಲೋಟ ನೀರು. ಸೊ ನೀವು ಯಾವ್ದ್ರಲ್ಲಿ ಕ್ವಾಂಟಿಟಿ ತಗೊಂತೀರೋ ಅದಕ್ಕೆ 1.5 ಲೋಟ ಅಥವಾ 1.5 ಕಪ್ಪು ನೀರು ಹಾಕಬೇಕು ಅಷ್ಟೇ. ಸೊ ಆಮೇಲೆ ಕಾಯಕ್ಕೆ ಇಟ್ಬಿಟ್ಟು ಒಂದ್ ಸ್ವಲ್ಪ ಉಪ್ಪು, ಆಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಕುದಿ ಬರ್ಬೇಕು. ಸೊ ನೋಡ್ತಾ ಇದೀರಲ್ಲ, ಈ ತರ ಕುದಿ ಬಂದ್ಮೇಲೆ 1 ಕಪ್ಪು ಅಕ್ಕಿ ಹಿಟ್ಟು ಹಾಕಂತ ಇದೀವಿ. ಸೊ ಹಾಕೊಂಡು ತಿರುಗಿಸೋದಕ್ಕೆ ಏನು ಮಾಡಕ್ ಹೋಗ್ಬೇಡಿ. ಸೊ ಒಂದ್ ಸ್ವಲ್ಪ ಕುದಿ ಎಲ್ಲ ಒಂದ್ ಸ್ವಲ್ಪ ಕುದಿ ಬರೋವರ್ಗು ಬಿಟ್ಬಿಡಿ. ಸೊ ಒಂದು 2 ಮಿನಿಟ್ಸ್ ಹಂಗೆ ಬಿಟ್ಬಿಡ್ಬೇಕು, ಏನು ಮಾಡಕ್ ಹೋಗ್ಬಾರ್ದು. ಸೊ ನೀವು ಹಾಕಿದ ತಕ್ಷಣ ಕೈ ಆಡಿಸಿದ್ರೆ ಏನಾಗುತ್ತೆ ಅಂದ್ರೆ ಗಂಟಾಗಿ ಹೋಗುತ್ತೆ. ಸೊ ಒಂದ್ 2 ನಿಮಿಷ ಬಿಟ್ಟ ಮೇಲೆ ಆಮೇಲೆ ತಿರುಗಿಸಿದ್ರೆ ಗಂಟಾಗಲ್ಲ, ಚೆನ್ನಾಗಾಗುತ್ತೆ. ಸೊ ಇದೇ ಈ ಅಕ್ಕಿ ಹಿಟ್ಟು ಕಲ್ಸೋ ವಿಧಾನ. ಸೊ ಈ ಮೆಥಿನ ರೊಟ್ಟಿಗೆ ಅಕ್ಕಿ ಹಿಟ್ಟು ಮಾಡೋದು. ಸೊ ಇದೇ ವಿಧಾನ. ಸೊ ಹಾಕಿದ ತಕ್ಷಣ ಕೈ ಆಡಿಸ್ಬಾರ್ದು. ಈ ತರ ಒಂದ್ 2 ನಿಮಿಷ ಬಿಟ್ಬಿಟ್ಟು ಆಮೇಲೆ ನಿಧಾನಕ್ಕೆ ಆಂಟಿ ಕ್ಲಾಕ್ ವೈಸ್ ತಿರ್ಗಿಸ್ಕಾ ಬಿಡ್ಬೇಕು. ಸೊ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಹೋಗುತ್ತೆ ಅಂತ. ಸೊ ಹೇಳ್ದಾಗೆ 1 ಕಪ್ಪು ಅಕ್ಕಿ ಹಿಟ್ಟಿಗೆ ಸೊ 1.5 ಲೋಟ ನೀರ್ ಹಾಕೊಂಡ್ರೆ ಸಾಕು. ಸೊ 1.5 ಲೋಟ ಅಲ್ಲ, 1.5 ಕಪ್ಪು. ಸೊ ಚೆನ್ನಾಗೆ ಬರುತ್ತೆ. ಇವಾಗ ನೀರ್ ಜಾಸ್ತಿ ಹಾಕೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಸೊ ನಾವು ಹೊಸಿಯೋದಿಕ್ಕಾಗಲ್ಲ. ಸೊ ಅದಕ್ಕೆ ಯಾವ ಹದಕ್ ಬೇಕೋ ಆ ಹದಕ್ಕೆ ಹಾಕಬೇಕು. ಸೊ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ಆಮೇಲೆ ಪ್ಲೇಟ್ಗೂ ನೀರ್ ಹತ್ಕೊಂಡ್ಬಿಟ್ಟು ಆಮೇಲೆ ಕೈಗೂ ನೀರ್ ಹತ್ಕೊಂಡು ಈ ತರ ಚೆನ್ನಾಗಿ ನಾತ್ಕೊಬೇಕು. ಬಿಸಿ ಇರುತ್ತೆ, ಹುಷಾರಾಗಿ ಮಾಡ್ಕೊಳ್ಳಿ. ಸೊ ಬಿಸಿ ಮೇಲೆ ಮಾಡ್ಕೊಂಬಿಡ್ಬೇಕು. ಇದನ್ನ ತಣ್ಣಗಾದ್ಮೇಲೆ ಮಾಡಿದ್ರೆ ಚೆನ್ನಾಗಿ ಬರಲ್ಲ. ಸೊ ಈ ತರ ಚೆನ್ನಾಗಿ ನಾದೋದ್ರಿಂದ ಏನಾಗುತ್ತೆ ಅಂದ್ರೆ ಸೊ ಮಿಸ್ ಆಗಿ ಏನಾದ್ರು ಗಂಟು ಕಟ್ಟಿದ್ರೆ ಸೊ ಗಂಟೆಲ್ಲ ಒಡೆದೋಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಆಮೇಲೆ ಈ ತರ ರೌಂಡ್ ಮೀಡಿಯಂ ಸೈಜ್ ಬಾಲ್ಸ್ ಮಾಡ್ಕೊಂಡು ಸೊ ಇದು ಹೊಸಿಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ಫಸ್ಟಿಗೆ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಈ ತರ ಹತ್ಕೊಂಡ್ಬಿಡ್ಬೇಕು. ಆಮೇಲೆ ಮಣೆ ಮೇಲೂ ಒಂದ್ ಸ್ವಲ್ಪ ಈ ತರ ಉದುರಿಸ್ಕೊಂಡು ಸಾಫ್ಟ್ ಆಗಿ. ಸೊ ಜಾಸ್ತಿ ಪ್ರೆಷರ್ ಹಾಕ್ಬಾರ್ದು. ಸೊ ಜಾಸ್ತಿ ಪ್ರೆಷರ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಕಿತ್ತೋಗುತ್ತೆ, ಆ ಲಟ್ಟಣಿಗೆಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ನಿಧಾನಕ್ಕೆ ಪ್ರೆಷರ್ ಹಾಕ್ತಲೆ ಲೈಟಾಗಿ ಪ್ರೆಷರ್ ಹಾಕೊಂಡು ಮಾಡ್ಬೇಕು. ಸೊ ಆಮೇಲೆ ಈ ತರ ಸುತ್ತ ಹಿಟ್ಟು ಹಾಕೊಂಡ್ಬಿಟ್ಟು ನೀಟಾಗಿ ಈ ತರ ಕಟ್ಕೊಂಬರ್ಬೇಕು. ಸೊ ರೌಂಡ್ ಶೇಪ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸಲಿ ಹೊಸಿಬೇಕು. ಸೊ ಆವಾಗ ಏನಾಗುತ್ತೆ ಅಂದ್ರೆ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇದೀರಲ್ಲ ಕ್ರ್ಯಾಕ್ಸು ಅವೆಲ್ಲ ಏನು ಬರಲ್ಲ. ಸೊ ಒಂದ್ಸಲಿ ಆ ತರ ಕಟ್ಕೊಂಡ್ರೆ ಸಾಕು. ಆಮೇಲೆ ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ತೆಳ್ಳಗ್ ಹೊಸ್ಕೊಂಡು ಬೇಯಿಸ್ಕೊಂಬಿಡಿ ಅಷ್ಟೇ. ಆಮೇಲೆ ಈ ಎಣ್ಗಾಯಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಂಬಿಡೋಣ. ಸೊ ಕಡಲೆ ಬೀಜ 1-2 ಟೇಬಲ್ ಸ್ಪೂನು, ಬೆಳ್ಳುಳ್ಳಿ 4 ಪಾಯಿ, ಆಮೇಲೆ ಕರಿಬೇವು 1 ಕಡ್ಡಿ, ಈರುಳ್ಳಿ 1 ಗಡ್ಡೆ ಉದ್ದುದ ಹಚ್ಕೊಂಡಿರೋದು, ಹುಚ್ಚೆಳ್ಳು ಸ್ವಲ್ಪ, ಬಿಳಿ ಎಳ್ಳು ಸ್ವಲ್ಪ, ಆಮೇಲೆ ಹಸಿ ಕೊಬ್ಬರಿ, ಅರಿಶಿನ ಸ್ವಲ್ಪ, ಆಮೇಲೆ ಕಡಲೆಪಪ್ಪು 1 ಚಿಕ್ಕ ಕಪ್ಪು. ಸೊ ಅಕ್ಕಿ ಹಿಟ್ಟು ನೀರು ಹೇಳ್ದಾಗೆ ಸೊ ಅದು ಹಿಟ್ಟು ಕಲ್ಸೋದಕ್ಕೆ ಬೇಕಿತ್ತಲ್ಲ, ಸೊ ಅದಕ್ಕೆ. ಆಮೇಲೆ ಸಾಂಬಾರ್ ಪುಡಿ, ಆಮೇಲೆ ಬದನೆಕಾಯಿ ಮೇಯ್ನು 1/4 kg, ಆಮೇಲೆ ಕೊತ್ತಂಬರಿ, ಟೊಮೊಟೊ, ಈರುಳ್ಳಿ, ಸಾಸಿವೆ, ಕಡಲೆಬೇಳೆ. ಸೊ ಇಷ್ಟು ಐಟಮ್ಸು ಒಗ್ಗರಣೆಗೆ. ಸೊ ಬನ್ನಿ ಇನ್ನ ಮಾಡುವ ವಿಧಾನನ ನೋಡ್ಕೊಳ್ಳೋಣ. ಸೊ ಮಾಡುವ ವಿಧಾನ ಅಲ್ಲಿ ಇನ್ನೊಂದ್ಸಲಿ ಕ್ವಾಂಟಿಟಿ ಹೇಳ್ತೀನಿ, ತಲೆ ಕೆಡಿಸ್ಕೊಂಬಿಡಿ. ಸೊ ಫಸ್ಟಿಗೆ ಏನ್ ಮಾಡೋಣ ಅಂದ್ರೆ ಸೊ ಈ ಎಣ್ಗಾಯಿಗೆ ಬೇಕಾಗಿರೋ ಮಸಾಲೆನ ರುಬ್ಕೊಂಬಿಡೋಣ. ಸೊ ಅದಕ್ಕೆ ಒಂದು ಚಿಕ್ಕದು ಬಾಣಲೆ ತಗೊಂಡು ಅದಕ್ಕೆ 2-4 ಟೇಬಲ್ ಸ್ಪೂನ್ ಎಣ್ಣೆ, ಒಂದ್ ಸ್ವಲ್ಪ ಕಾದ್ಮೇಲೆ ಈರುಳ್ಳಿ 1 ಗಡ್ಡೆ ಉದ್ದುದ ಹಚ್ಕೊಂಡಿರೋದು. ಸೊ ನೀವು ಜಾಸ್ತಿ ಉದ್ದಕ್ಕೆ ಹಚ್ಕೊಂಡ್ರು ನಡೆಯುತ್ತೆ, ಯಾಕಂದ್ರೆ ಮಿಕ್ಸಿಗೆ ಹಾಕ್ತಿವಲ್ಲ ತೊಂದರೆ ಇಲ್ಲ. ಆಮೇಲೆ ಬೆಳ್ಳುಳ್ಳಿ 4 ಪಾಯಿ, ಆಮೇಲೆ ಕರಿಬೇವು 1/2 ಕಡ್ಡಿ ಅಥವಾ 1 ಕಡ್ಡಿ. ಸೊ ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ನೋಡ್ತಾ ಇದೀರಲ್ಲ, ಸೊ ಇದು ಒಂದ್ ಸ್ವಲ್ಪ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಚಾನೆಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇದೇ ತರ ಹೆಚ್ಚಿನ ಫುಡ್ ವ್ಲಾಗ್ಸ್ ಬರ್ತಾನೆ ಇರ್ತವೆ. ಸೊ ಅದನ್ನ ಒಂದು ಸೈಡ್ಗೆ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನ್ ಮಾಡೋಣ, ಕಡಲೆ ಬೀಜ ಹುರ್ಕೊಳ್ಳೋಣ. ಸೊ ಕಡಲೆ ಬೀಜನೂ ಅಷ್ಟೇ ಒಂದ್ ಸ್ವಲ್ಪ ಹಂಗೆ ರೋಸ್ಟ್ ಆಗ್ಲಿ, ಪೀನಟ್ ಎಲ್ಲ. ಸೊ ಸಿಪ್ಪೆ ಏನ್ ತೆಗಿಯೋ ಅವಶ್ಯಕತೆ ಇಲ್ಲ. ಒಂದ್ ಸ್ವಲ್ಪ ರೋಸ್ಟ್ ಆದ್ಮೇಲೆ ಹುಚ್ಚೆಳ್ಳು 1/2 ಟೇಬಲ್ ಸ್ಪೂನ್ ಹಾಕೊಳ್ಳಿ, ಜಾಸ್ತಿ ಬೇಡ, ಸಾಕು. ಸೊ ಆಮೇಲೆ ಬಿಳೆ ಎಳ್ಳು 1/2 ಟೇಬಲ್ ಸ್ಪೂನು. ಸೊ ಬಿಳೆ ಎಳ್ಳು ಜಾಸ್ತಿ ಹಾಕೊಂಡ್ರು ನಡೆಯುತ್ತೆ, ಟೇಸ್ಟ್ ಸಕ್ಕದಾಗಿರುತ್ತೆ. ಸೊ ಇಷ್ಟು ಮತ್ತೆ ಹಾಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಸೊ ಆ ಎಳ್ಳೆಲ್ಲ ಚಿಟ್ಪಿಟ ಅಂತ ಸಿಡಿಬೇಕು. ಸೊ ಆವಾಗ ನಮ್ದಾಗಿದೆ ಅಂತ. ಸೊ ಆಮೇಲೆ ಒಂದು ಜಾರ್ ತಗೊಂಡು ಸೊ ಅದಕ್ಕೆ ಈ ಹುರ್ಕೊಂಡಿದ್ವಲ್ಲ
ಅದೆಲ್ಲ ಹಾಕೊಂಬಿಟ್ಟು ಸಾಂಬಾರ್ ಪುಡಿ 1-2 ಟೇಬಲ್ ಸ್ಪೂನು, ಕಡಲೆಪಪ್ಪು, ಆಮೇಲೆ ಹಸಿ ಕೊಬ್ಬರಿ, ಅರಿಶಿನ. ಸೊ ಇಷ್ಟು ಹಾಕೊಂಡ್ಮೇಲೆ ರುಬ್ಕೊಂಬಿಡೋಣ. ಸೊ ನೋಡ್ಬೋದು ಇಷ್ಟು ನೈಸಾಗಿ ರುಬ್ಕೊಬೇಕು. ಸೊ ಆಮೇಲೆ ಏನ್ ಮಾಡೋಣ ಅಂದ್ರೆ ಇನ್ನ ಒಗ್ಗರಣೆ ಟೈಮ್. ಸೊ ಫಸ್ಟ್ ಒಂದು ತಪ್ಪಲೆ ತಗೊಂಡ್ಬಿಟ್ಟು ಅದಕ್ಕೊಂದು 8-10 ಟೇಬಲ್ ಸ್ಪೂನ್ ಎಣ್ಣೆ. ಸೊ ಎಣ್ಣೆ ಹಾಕೊಂಡ್ಮೇಲೆ ಕಾಯಾಕ್ಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನು ಸಾಸಿವೆ. ಸೊ ಅದು ಚಿಟ್ಪಿಟ ಅಂದಮೇಲೆ ಏನ್ ಮಾಡ್ಬೇಕು ನೋಡಿ ಏನ್ ಮಾಡ್ತೀವಿ ಅಂತ. ಸೊ ನಿಮ್ಗೆ ಯಾವ್ದಾದ್ರು ರೆಸಿಪಿ ವ್ಲಾಗ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವು ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಆಮೇಲೆ ಕಡಲೆಬೇಳೆ 1 ಟೇಬಲ್ ಸ್ಪೂನು. ಸೊ ಅದು ಹಾಕೊಂಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ ಸ್ವಲ್ಪ ರೋಸ್ಟ್ ಆದ್ಮೇಲೆ ಕರ್ಬೇವು 1 ಕಡ್ಡಿ ಹಾಕೊಂಡಿದೀವಿ. ಈರುಳ್ಳಿ ಉದ್ದುದ ಹಚ್ಕೊಂಡಿರೋದು ಅರ್ಧ ಅಥವಾ 1, ಓಕೆನಾ. ಸೊ ಇಷ್ಟು ಹಾಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಬೇಕು. ಸೊ ಹೇಳಿದಾಗೆ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಸೊ ಅರ್ಧ ಬೆಂದರೂ ಸಾಕು. ಆಮೇಲೆ ನೀರು ಹಾಕೊಂಡು ಬೇಯಿಸ್ಕೊಳ್ಳೋದ್ರಿಂದ ತೊಂದರೆ ಇಲ್ಲ, ಬೆಂದೋಗುತ್ತೆ. ಸೊ ತಳ ಹತ್ಬಿಡುತ್ತೆ, ನೋಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ನೋಡ್ಬೋದು ಈರುಳ್ಳಿ ಇಷ್ಟು ಮಟ್ಟಿಗೆ ಬೆಂದ ಮೇಲೆ ಇನ್ನ ಬದನೆಕಾಯಿ ಒಂದು 1/4 kg ಉದ್ದುದ ಹಚ್ಕೊಂಡಿರೋದು. ಸೊ ಬದನೆಕಾಯಿ ಹಚ್ಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಹಚ್ಕೊಳ್ರಿ. ಸೊ ಹುಳುಕಲ್ಲು, ಸೊ ಹುಳುಗಳು ಜಾಸ್ತಿ ಇರ್ತವೆ. ಸೊ ಅವೆಲ್ಲ ನೋಡ್ಕೊಂಡು ಚೆನ್ನಾಗಿ ಹಚ್ಕೊಳ್ರಿ ಅಷ್ಟೇ. ಸೊ ಆಮೇಲೆ ಈ ಮಟ್ಟಿಗೆ ಬದನೆಕಾಯಿ ಎಲ್ಲ ಬಣ್ಣ ಚೇಂಜ್ ಆಗಿದೆ ನೋಡಿ. ಸೊ ಈ ತರ ಬಣ್ಣ ಚೇಂಜ್ ಆದ್ಮೇಲೆ ಬೆಂದಿದೆ ಅಂತ ಅರ್ಥ. ಸೊ ಆಮೇಲೆ ಏನ್ ಮಾಡೋಣ ಅಂದ್ರೆ ಒಂದು ಟೊಮೊಟೊ ಉದ್ದುದ ಹಚ್ಕೊಂಡಿರೋದು ಅಥವಾ ಸ್ಕ್ವೇರ್ ಟೈಪ್ ಹಚ್ಕೊಂಡ್ರು ನಡೆಯುತ್ತೆ. ಸೊ ಟೊಮೊಟೊ ಹಚ್ಕೊಂಡಿರೋದು ಹಾಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈ ಮಸಾಲೆ ರುಬ್ಕೊಂಡಿದ್ವಲ್ಲ, ಸೊ ಈ ಮಸಾಲೆಗೆ ಹೇಳಿದಾಗೆ ಸೊ ಈರುಳ್ಳಿ, ಕರಿಬೇವು, ಕಡಲೆಬೀಜ, ಕಡಲೆಪಪ್ಪು, ಹಸಿ ಕೊಬ್ಬರಿ, ಅರಿಶಿನ, ಆಮೇಲೆ ಹುಚ್ಚೆಳ್ಳು, ಸಾಂಬಾರ್ ಪುಡಿ, ಬಿಳೆ ಎಳ್ಳು. ಸೊ ಇಷ್ಟು ಸಾಮಗ್ರಿಗಳನ್ನ ಹಾಕೊಂಡು ರುಬ್ಕೊಂಡಿದ್ವಲ್ಲ ಮಸಾಲೆ. ಸೊ ಆ ಮಸಾಲೆನ ಹಾಕೊಂಬಿಟ್ಟು ಸ್ವಲ್ಪ ನೀರು. ಸೊ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ಹಾಕೊಳ್ಳಿ. ಸೊ ಇದು ಎಣ್ಗಾಯಿ ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆನೆ ಹಾಕೊಂಡ್ರು ನಡೆಯುತ್ತೆ, ಇಲ್ಲ ನೀರಾಗಿದ್ರು ನಡೆಯುತ್ತೆ. ಸೊ ಈ ಮಟ್ಟಿಗೆ ನೀರಾಗಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಸೊ ಒಂದ್ ಸ್ವಲ್ಪ ಕುದಿ ಬರ್ಲಿ, ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಸೊ ಇದು ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ, ಆಮೇಲೆ ಪೂರಿ ಜೊತೆಗೂ ಸಖತ್ತಾಗಿರುತ್ತೆ. ಸೊ ಮೆತ್ತನ್ ರೊಟ್ಟಿಗಂತೂ ಕೇಳಲೇಬೇಡ್ರಿ, ಬೆಸ್ಟ್ ಕಾಂಬಿನೇಷನ್. ಇದು ಹೋಟೆಲ್ ಸ್ಟೈಲು. ಸೊ ಯಾವ ಹೋಟ್ಲಲ್ಲಿ ಹೋದ್ರೂ ಇದೇ ತರನೇ ಮಾಡೋದು, ಸಖತ್ತಾಗಿರುತ್ತೆ ಟೇಸ್ಟು. ಸೊ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಮಾಡಿದ್ಮೇಲೆ ಕಮೆಂಟ್ ಹಾಕಿ ಅಷ್ಟೇ. ಸೊ ಆಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಸೊ ಉಪ್ಪೇನು ಜಾಸ್ತಿ ಹಾಕೊಳಕ್ ಹೋಗ್ಬೇಡ್ರಿ, ಸ್ವಲ್ಪ ಹಾಕೊಳ್ರಿ, ಯಾಕಂದ್ರೆ ಉಪ್ಪು ರೋಸ ಆದ್ರೆ ತೆಗೆಯೋದಕ್ಕಾಗಲ್ಲ. ಸೊ ಆಮೇಲೆ ಕುದಿ ಬಂದ್ಮೇಲೆ ಲೈಟಾಗಿ ಕೊತ್ತಂಬರಿ ಅದ್ರಸ್ಕೊಂಡ್ಬಿಟ್ರೆ ಆಹಾ, ನಮ್ಮ ಎಣ್ಗಾಯಿ ಮೆತ್ತನ್ ರೊಟ್ಟಿ ರೆಡಿ. ಸೊ ಬನ್ನಿ ಇವೆರಡನ್ನು ಪ್ಲೇಟ್ಗೆ ಹಾಕೊಂಡ್ಬಿಡೋಣ, ಹಂಗೆ ತಿನ್ಬಿಡೋಣ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಮೆತ್ತನ್ ರೊಟ್ಟಿ ಬೆಂದಿದೆ ಅಂತ. ಗೈಸ್ ನೋಡಿದ್ರಲ್ಲ ಎಷ್ಟು ಸಖತ್ತಾಗಿ ಈ ಎಣ್ಗಾಯಿ ಮತ್ತೆ ಮೆತ್ತನ್ ರೊಟ್ಟಿ ಮಾಡೋದು ಹೇಗೆ ಅಂತ. ಸೊ ಈ ಎಣ್ಗಾಯಿ ಬೆಸ್ಟ್ ಕಾಂಬಿನೇಷನ್, ಚಪಾತಿಗೂ ಚೆನ್ನಾಗಿರುತ್ತೆ, ಪೂರಿಗೂ ಚೆನ್ನಾಗಿರುತ್ತೆ. ಸೊ ಎಲ್ಲಾದ್ರ ಜೊತೆಗೂ ಒಂದ್ಸಲ ಟ್ರೈ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಅವರು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡ್ಲಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.